ಅಯೋಧ್ಯಾಕಾಂಡದ 44ನೇ ಸ್ವರ್ಗ. ಸುಮಿತ್ರೆಯು ಕೌಸಲ್ಯಗೆ ಸಮಾಧಾನ ಹೇಳಿದುದು. ಗೋಳಾಡುತ್ತಿದ್ದ ನಾರಿ ಶ್ರೇಷ್ಠಳಾದ ಕೌಸಲ್ಯ ದೇವಿಗೆ ಧರ್ಮದಲ್ಲಿಯೇ ಸುಸ್ಥಿರಳಾಗಿದ್ದ ಸುಮಿತ್ರಾದೇವಿಯು ಧರ್ಮಕ್ಕನುಗುಣವಾದ ಈ ಮಾತನ್ನು ಹೇಳಿದಳು. ಆರ್ಯಳೆ, ನಿನ್ನ ಮಗನು ಸಕಲ ಸದ್ಗುಣ ಪರಿಪೂರ್ಣನು, ಪುರುಷೋತ್ತಮನು. ಈ ರೀತಿಯಾಗಿ ವಿಲಾಪ ಮಾಡುವುದರಿಂದಾಗಲಿ ದೈನ್ಯದಿಂದ ಗೋಳಾಡುವುದರಿಂದಾಗಲಿ ಪ್ರಯೋಜನವೇನಿದೆ? ಮಹಾಬಲಿಷ್ಠನಾದ ನಿನ್ನ ಮಗನು ಮಹಾತ್ಮನಾದ ತನ್ನ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡಲು ರಾಜ್ಯವನ್ನು ಪರಿತ್ಯಜಿಸಿ ಕಾಡಿಗೆ ಹೋಗಿದ್ದಾನೆ. ಶಿಷ್ಟರಿಂದ ಆಚರಿಸಲ್ಪಡುವ ಆಮುಷ್ಮಿಕ ಫಲಪ್ರಾಪಕವಾದ ಶ್ರೇಷ್ಠವಾದ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವ ಧರ್ಮದಲ್ಲಿ ಸುಸ್ಥಿರನಾಗಿರುವ ರಾಮನ ವಿಷಯದಲ್ಲಿ ಹೀಗೆ ಎಂದಿಗೂ ದುಃಖಿಸಬಾರದು. ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ದಯಪೂರ್ಣನಾಗಿರುವ ಪಾಪರಹಿತನಾದ ಲಕ್ಷ್ಮಣನು ಶ್ರೀರಾಮನ ವಿಷಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ. ತಂದೆಯೆಂದೇ ಭಾವಿಸಿ ಶ್ರೀರಾಮನ ಶುಶ್ರೂಷೆಯನ್ನು ಮಾಡುತ್ತಾನೆ. ಅಣ್ಣನ ವಿಷಯದಲ್ಲಿ ಹೀಗಿರುವುದು ಮಹಾತ್ಮನಾದ ಲಕ್ಷ್ಮಣನಿಗೂ ಲಾಭದಾಯಕವಾಗುತ್ತದೆ. ಸುಖಪಡಲು ಯೋಗ್ಯಳಾದ ವೈದೇಹಿಯು ಅರಣ್ಯವಾಸದಲ್ಲಿರುವ ದುಃಖವನ್ನು ತಿಳಿದಿದ್ದರೂ ಪತಿವ್ರತಾ ಧರ್ಮವನ್ನಾಶ್ರಯಿಸಿ ಧರ್ಮಾತ್ಮನಾದ ನಿನ್ನ ಮಗನನ್ನು ಅನುಸರಿಸಿ ಕಾಡಿಗೆ ಹೋಗಿದ್ದಾಳೆ. ಪಿತೃವಾಕ್ಯ ಪರಿಪಾಲನೆಯೆಂಬ ಧರ್ಮಸಮ್ಮತವಾದ ಈ ಕಾರ್ಯವನ್ನು ಮಾಡಿ ಲೋಕದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿಬಿಟ್ಟಿರುವ ಸತ್ಯಧರ್ಮ ಮತ್ತು ವ್ರತಾನುಷ್ಠಾನಗಳೇ ಐಶ್ವರ್ಯ ರೂಪದಲ್ಲಿರುವ ಪ್ರಭುವಾದ ಶ್ರೀರಾಮನು ಪಡೆಯದಿರುವ ವಸ್ತುವಾದರೂ ಯಾವುದಿದೆ? ಸಾಧಿಸದಿರುವ ಕಾರ್ಯವಾದರೂ ಯಾವುದಿದೆ? ಶ್ರೀರಾಮನಲ್ಲಿ ಸ್ಪಷ್ಟವಾಗಿ ಕಾಣುವ ಪರಿಶುದ್ಧತೆಯನ್ನು ಮತ್ತು ಅವನ ಉತ್ತಮೋತ್ತಮವಾದ ಮಹಿಮೆಯನ್ನು ತಿಳಿಯುವ ಸೂರ್ಯನು ನಿನ್ನ ಮಗನ ಶರೀರವನ್ನು ಪ್ರಖರವಾದ ಕಿರಣಗಳಿಂದ ನಿಶ್ಚಯವಾಗಿಯೂ ಪರಿತಾಪಪಡಿಸುವುದಿಲ್ಲ. ಅರಣ್ಯದಲ್ಲಿ ಬೀಸುವ ಶುಭಕರನಾದ ವಾಯುದೇವನು ಸರ್ವಕಾಲಗಳಲ್ಲಿಯೂ ಕಾಡುಗಳಲ್ಲಿರುವ ನದಿ ನದ ಸರೋವರಗಳ ಮೇಲೆಯೂ ವೃಕ್ಷಗಳಲ್ಲಿರುವ ಫಲಪುಷ್ಪಗಳ ಮೇಲೆಯೂ ಬೀಸುತ್ತಾ ಶೀತೋಷ್ಣಗಳನ್ನು ಸಮವಾಗಿ ಮಾಡಿಕೊಂಡು ಬಹಳ ಹಿತಕರವಾದ ರೀತಿಯಲ್ಲಿ ಶ್ರೀರಾಮನನ್ನು ಸೇವಿಸುತ್ತಾನೆ. ರಾತ್ರಿಯಲ್ಲಿ ಶ್ರೀರಾಮನು ಮಲಗಿರುವಾಗ ಶೀತಾಂಶವಾದ ಚಂದ್ರನು ತಂದೆಯಾದವನು ತೊಡೆಯ ಮೇಲೆ ಮಲಗಿರುವ ಕಂದನನ್ನು ಮೈದಡವಿ ಆಲಂಗಿಸುವ ರೀತಿಯಲ್ಲಿ ಶೀತಲವಾದ ಮತ್ತು ಹಿತಕರವಾದ ಕಿರಣಗಳೆಂಬ ಕೈಗಳ ಮೂಲಕವಾಗಿ ಸ್ಪರ್ಶಿಸುತ್ತಾ ಶ್ರೀರಾಮನಿಗೆ ಆಹ್ಲಾದವನ್ನುಂಟು ಮಾಡುತ್ತಾನೆ. ರಾಮನು ಲಕ್ಷ್ಮಣನ ಸಮೇತನಾಗಿ ತಿಮಿಧ್ವಜನ ಮಗನೊಡನೆ ಯುದ್ಧಕ್ಕೆ ಹೋಗಿದ್ದಾಗ ಶ್ರೀರಾಮನಿಗೂ ತಿಮಿಧ್ವಜನ ಮಗನಿಗೂ ನಡೆದ ಘೋರವಾದ ಯುದ್ಧದಲ್ಲಿ ಶ್ರೀರಾಮನು ತಿಮಿಧ್ವಜನ ಮಗನನ್ನು ಸಂಹರಿಸಿದನು. ದೇವತೆಗಳ ಶತ್ರುವಾದ ದಾನವೇಂದ್ರನು ಹತನಾದುದನ್ನು ಕಂಡು ಬ್ರಹ್ಮನು ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನು ದಯಪಾಲಿಸಿದನು. ಅಂತಹ ಶೂರನಾದ ಪುರುಷ ಸಿಂಹನಾದ ಶ್ರೀರಾಮನು ತನ್ನ ಬಾಹುಬಲವನ್ನಾಶ್ರಯಿಸಿ ಭಯರಹಿತನಾಗಿ ಮನೆಯಲ್ಲಿ ವಾಸ ಮಾಡುವಂತೆಯೇ ಅರಣ್ಯದಲ್ಲೂ ಇರುತ್ತಾನೆ. ಯಾವ ಬಾಣದೆದುರಾಗಿ ಬಂದ ಶತ್ರುಗಳೆಲ್ಲರೂ ಸಂಪೂರ್ಣವಾಗಿ ವಿನಾಶ ಹೊಂದುವರೋ ಅಂಥವನ ಆಡಳಿತಕ್ಕೆ ಈ ಭೂಮಿಯು ಒಳಪಡದಿರಲು ಹೇಗೆ ತಾನೇ ಸಾಧ್ಯವಾದೀತು? ಸರ್ವಲಕ್ಷಣಯುಕ್ತವಾದ ಶರೀರಕಾಂತಿ ಅಜೇಯನಾದ ಶತ್ರುವನ್ನು ಜಯಿಸುವ ಶೌರ್ಯ, ಒಳ್ಳೆಯ ಸ್ವಭಾವ ಇವೇ ಮುಂತಾದ ಕಲ್ಯಾಣ ಗುಣಗಳಿರುವ ಶ್ರೀರಾಮನು ಶೀಘ್ರವಾಗಿ ಅರಣ್ಯವಾಸವನ್ನು ಮುಗಿಸಿ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ. ದೇವಿ, ಇವನ ಮಹಿಮೆಯು ಅದ್ಭುತವಾದದು. ಇವನು ಸೂರ್ಯನಿಗೂ ಸೂರ್ಯನಾಗಿ ಅಗ್ನಿಗೂ ಅಗ್ನಿಯಾಗಿದ್ದಾನೆ, ಈಶ್ವರನಿಗೂ ಮಹೇಶ್ವರನಾಗಿದ್ದಾನೆ, ಶ್ರೀದೇವಿಗೆ ಶ್ರೀಪ್ರದನು, ಶ್ರೇಷ್ಠವಾದ ಕೀರ್ತಿಗೂ ಕೀರ್ತಿಪ್ರದನು, ಕ್ಷಮೆಗೂ ಕ್ಷಮೆಯಾದವನು, ದೇವತೆಗಳಿಗೂ ಸದಾ ದೇವತೆಯು, ಪ್ರಾಣಿಗಳಲ್ಲಿ ಶ್ರೇಷ್ಠತಮನಾದವನು, ರಾಷ್ಟ್ರಕ್ಕಾಗಲಿ ನಗರಕ್ಕಾಗಲಿ ಸಂಬಂಧಪಟ್ಟ ಯಾವ ಅವಗುಣವೂ ತಾನೇ ಅವನಲ್ಲಿದೆ. ಶ್ರೀರಾಮನು ಭೂದೇವಿ, ಸೀತಾದೇವಿ, ಶ್ರೀದೇವಿಗಳಿಂದ ಕೂಡಿದವನಾಗಿ ಅಯೋಧ್ಯೆಗೆ ಆಗಮಿಸಿ ಈ ಮೂವರೊಡನೆ ರಾಜ್ಯ ಸಿಂಹಾಸನದಲ್ಲಿ ಕುಳಿತು ಬಹಳ ಬೇಗ ಪಟ್ಟಾಭಿಷಿಕ್ತನಾಗುತ್ತಾನೆ. ಅಯೋಧ್ಯೆಯ ಜನರೆಲ್ಲರೂ ಕಾಡಿಗೆ ಹೊರಟಿದ್ದ ಶ್ರೀರಾಮನನ್ನು ನೋಡಿ ಶೋಕವೇಗ ಪೀಡಿತರಾಗಿ ದುಃಖದಿಂದ ಹುಟ್ಟಿದ ಕಣ್ಣೀರನ್ನು ಸುರಿಸುತ್ತಿದ್ದರು. ದರ್ಭೆಯಿಂದಲೂ ಮತ್ತು ನಾರಿನಿಂದಲೂ ಮಾಡಿದ ಬಟ್ಟೆಯನ್ನುಟ್ಟು ಅರಣ್ಯಕ್ಕೆ ಹೋಗುತ್ತಿದ್ದ ಯುದ್ಧದಲ್ಲಿ ಪರಾಜಯವೆಂಬುದನ್ನು ಕಾಣದ ಶ್ರೀರಾಮನನ್ನು ರಾಜ್ಯಲಕ್ಷ್ಮಿಯು ಸೀತೆಯ ರೂಪದಲ್ಲಿ ಅನುಸರಿಸಿ ಹೋಗಿದ್ದಾಳೆ. ಅಂಥವನಿಗೆ ದೊರಕದಿರುವುದು ಯಾವುದಿದೆ? ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಬಾಣಗಳನ್ನು ಅಸ್ತ್ರಗಳನ್ನು ಧರಿಸಿರುವ ಲಕ್ಷ್ಮಣನು ತಾನಾಗಿ ಯಾವನ ಮುಂದೆ ನಡೆದು ಹೋಗುವನೋ ಅಂಥ ಶ್ರೀರಾಮನಿಗೆ ಯಾವುದು ತಾನೇ ಲಭಿಸದಿರುವುದು? ದೇವಿ,
ವನವಾಸವನ್ನು ಮುಗಿಸಿ ಬರುವ ಶ್ರೀರಾಮನನ್ನು ನೀನು ಕಾಣುವೆ. ಈ ಮಾತನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ. ಇನ್ನಾದರೂ ನೀನು ಶೋಕಮೋಹಗಳನ್ನು ಪರಿತ್ಯಜಿಸು. ತನ್ನ ತಲೆಯಿಂದ ಈ ನಿನ್ನ ಚರಣ ಕಮಲಗಳನ್ನು ಮುಟ್ಟಿ ನಮಸ್ಕರಿಸಲಿರುವ ಉದಯಿಸಿದ ಚಂದ್ರನಂತೆ ಚಾರುದರ್ಶನನಾದ ನಿನ್ನ ಮಗನನ್ನು ಪುನಃ ಕಾಣುವೆ. ಅಯೋಧ್ಯೆಯನ್ನು ಪುನಃ ಪ್ರವೇಶ ಮಾಡಿ ಮಹಾಸಂಪದ್ಯುಕ್ತನಾಗಿ ಪಟ್ಟಾಭಿಷಿಕ್ತನಾಗುವ ಶ್ರೀರಾಮನನ್ನು ನೋಡಿ ಆನಂದಾಶ್ರುಗಳನ್ನು ಎರಡೂ ಕಣ್ಣುಗಳಿಂದಲೂ ಸುರಿಸಲಿರುವೆ. ದೇವಿ, ಶ್ರೀರಾಮನ ವಿಷಯದಲ್ಲಿ ದುಃಖ ಶೋಕಗಳೆರಡನ್ನೂ ಸಾಕು ಮಾಡು. ಶ್ರೀರಾಮನಲ್ಲಿ ಅಮಂಗಳಕರವಾದ ಯಾವ ಲಕ್ಷಣವೂ ಇರುವುದಿಲ್ಲ. ಸೀತಾ ಲಕ್ಷ್ಮಣರಿಂದ ಯುಕ್ತನಾದ ನಿನ್ನ ಮಗನನ್ನು ಬಹಳ ಬೇಗ ಕಾಣುವೆ. ಪಾಪರಹಿತಳೆ, ಶ್ರೀರಾಮನ ವಿಯೋಗದಿಂದ ದುಃಖ ಸಾಗರದಲ್ಲಿ ಮುಳುಗಿರುವ ಎಲ್ಲ ಜನರನ್ನು ನೀನೇ ಸಂತೈಸಬೇಕಾಗಿದೆ. ಹೀಗಿರುವಾಗ ನೀನೇ ಇಂದು ಮನಸ್ಸಿನಲ್ಲಿ ಕ್ಷೋಭೆಗೊಳ್ಳುತ್ತಿರುವೆ ಏಕೆ? ಶ್ರೀರಾಘವನನ್ನೇ ಮಗನನ್ನಾಗಿ ಪಡೆದಿರುವ ನೀನು ಶೋಕ ಪಡುವುದು ಖಂಡಿತವಾಗಿಯೂ ಉಚಿತವಲ್ಲ. ಸನ್ಮಾರ್ಗದಲ್ಲಿಯೇ ಇರುವವರಲ್ಲಿ ಶ್ರೀರಾಮನಿಗಿಂತಲೂ ಶ್ರೇಷ್ಠನಾದವನು ಈ ಲೋಕದಲ್ಲಿಯೇ ಮತ್ತೊಬ್ಬನಿಲ್ಲ. ಅರಣ್ಯದಿಂದ ಆಗಮಿಸಿ ಸ್ನೇಹಿತರ ಸಮೇತನಾಗಿ ಅಭಿವಾದನ ಮಾಡಲಿರುವ ಪ್ರಿಯಸುತನನ್ನು ಕಂಡು ನೀನು ಮೇಘ ಪಂಕ್ತಿಯು ವರ್ಷಕಾಲದಲ್ಲಿ ಮಳೆಗರೆಯುವಂತೆ ಆನಂದಾಶ್ರುಗಳನ್ನು ಸುರಿಸುವೆ. ವರದನಾದ ನಿನ್ನ ಮಗನು ಬಹಳ ಬೇಗ ಅರಣ್ಯವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದು ಮೃದುವಾಗಿಯೂ ಪುಷ್ಪವಾಗಿಯೂ ಇರುವ ತನ್ನ ಎರಡು ಕೈಗಳಿಂದ ನಿನ್ನೆರಡು ಪಾದಗಳನ್ನು ಒತ್ತಿ ಶುಶ್ರೂಷೆ ಮಾಡುತ್ತಾನೆ. ಅಭಿವಾದನ ಮಾಡಿ ನಮಸ್ಕರಿಸುವ ಶೂರನಾದ ಸುಹೃತ್ ಸಮೇತನಾದ ಮಗನನ್ನು ಮೇಘಗಳ ಸಾಲು ಪರ್ವತವನ್ನು ಜಲಧಾರೆಗಳಿಂದ ಸೇಚನ ಮಾಡುವಂತೆ ಆನಂದ ಬಾಷ್ಪಗಳಿಂದ ಸಂಪ್ರೋಕ್ಷಿಸುವೆ. ಉಪಚಾರದ ಮಾತುಗಳ ಜೋಡಣೆಯಲ್ಲಿ ಅತಿ ಕುಶಲಳಾದ ನಿರ್ದುಷ್ಟಳಾದ ಸುಮಿತ್ರಾದೇವಿಯು ಇಂತಹ ಅನೇಕ ವಿಧವಾದ ಪ್ರಿಯ ವಾಕ್ಯಗಳಿಂದ ಕೌಸಲ್ಯೆಯನ್ನು ಸಮಾಧಾನಪಡಿಸಿ ವಿರಮಿಸಿದಳು. ಲಕ್ಷ್ಮಣನ ತಾಯಿಯಾದ ಸುಮಿತ್ರಾದೇವಿಯ ಆ ಮಾತುಗಳನ್ನು ಕೇಳಿ ದಶರಥನ ಪಟ್ಟಮಹಿಷಿಯಾದ ಶ್ರೀರಾಮನ ತಾಯಿಯ ಹೃದಯದಲ್ಲಡಗಿದ್ದ ಶೋಕವು ಶರದೃತುವಿನಲ್ಲಿ ಕಾಣಿಸಿಕೊಳ್ಳುವ ಅಲ್ಪವಾದ ನೀರುಳ್ಳ ಮೇಘದಂತೆ ಬಹಳ ಬೇಗ ವಿನಾಶ ಹೊಂದಿತು. ಇಲ್ಲಿಗೆ 44ನೇ ಸರ್ಗವು ಮುಗಿಯಿತು.